ಸಚಿವ ಸಂಪುಟ ವಿಸ್ತರಣೆ ಚರ್ಚೆ ತೀವ್ರವಾಗಿರುವ ನಡುವೆಯೇ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಸಚಿವ ಸ್ಥಾನಕ್ಕಾಗಿ 100ರಿಂದ 150 ಕೋಟಿ ರೂಪಾಯಿ ವ್ಯವಹಾರ ನಡೀತಾ ಇದೆ. ಇದು ಪೇಮೆಂಟ್ ಸಚಿವ ಸ್ಥಾನದ ಸರ್ಕಾರ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರಕ್ಕಾಗಿ ಒಳ ಜಗಳ ನಡೆಯುತ್ತಿದ್ದು ರಾಜ್ಯದಲ್ಲಿ 3ನೇ ಮುಖ್ಯಮಂತ್ರಿ ಬರುವ ಸಾಧ್ಯತೆ ಇದೆ ಅಂತ ಅಶೋಕ್ ಭವಿಷ್ಯ ನುಡಿದರು. ಇದೇ ವೇಳೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಉಲ್ಲೇಖಿಸಿ ನಾನೇ 5 ವರ್ಷ ಸಿಎಂ ಎಂದವರು ಈಗ ಎಲ್ಲಿದ್ದಾರೆ? ಸಿದ್ದರಾಮಯ್ಯ ಬದಲಾಗ್ತಾರೆ ಅಂತ ನಾನು ಮೊದಲೇ ಹೇಳಿದ್ದೆ, ಅದು ಈಗ ನಿಜವಾಗಿದೆ ಅಂತ ಟೀಕಿಸಿದ್ರು. ಸಚಿವ ಸಂಪುಟ ವಿಸ್ತರಣೆ ಇನ್ನೂ ಪೂರ್ಣಗೊಂಡಿಲ್ಲದಿದ್ದರೂ ಸಚಿವರೇ ಇಲ್ಲದ ಸರ್ಕಾರ ಅಧಿವೇಶನ ನಡೆಸಲು ಹೊರಟಿದೆ ಅಂತ ಸರ್ಕಾರದ ಆಡಳಿತ ವೈಖರಿಯನ್ನ ಪ್ರಶ್ನೆ ಮಾಡಿದ್ರು. ಹೌದು, ಸಿದ್ದರಾಮಯ್ಯ ಬದಲಾಗ್ತಾರೆ ಅಂತ ಹೇಳಿರಿ, ಬದಲಾದ್ರು. ನೀವು ವಿಪಕ್ಷ ನಾಯಕ ಇದ್ದೀರಿ, ಇರ್ತೀರಾ ಫುಲ್ಲು ನೀವೇನೆ? ನಿಮ್ ರಾಜ್ಯಾಧ್ಯಕ್ಷ ಏನ್ಕದ್ ಬದಲಾಗ್ತಾರ, ಬದಲಾಗಲ್ವಾ? ನೀವು ಅದೇ ವಿಪಕ್ಷ ನಾಯಕನಾಗಿ ಇರ್ತೀರಾ? ಊರವ್ರದೆಲ್ಲ ಭವಿಷ್ಯ ಹೇಳ್ತೀರಪ್ಪ, ನಿಮ್ದು ಹೇಳ್ಬಿಡಿ ಹಂಗಾರೆ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಹೊಸ ಸರ್ಕಾರ ರಚನೆಯಾದ ಬಳಿಕ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಮತ್ತು ಒಳ ರಾಜಕೀಯದ ಚರ್ಚೆಗಳು ಮುಂದುವರೆದಿವೆ. ಈ ನಡುವೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ನಡುವೆ ಭಿನ್ನಾಭಿಪ್ರಾಯವಿದೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಸತೀಶ್ ಜಾರಕಿಹೊಳಿ, ಹೌದು, ಸಿದ್ದರಾಮಯ್ಯ ಅವರೊಂದಿಗೆ ನನಗೆ ಭಿನ್ನಾಭಿಪ್ರಾಯ ಇದೆ ಅಂತ ಸ್ಪಷ್ಟವಾಗಿ ಒಪ್ಪಿಕೊಂಡಿದ್ದಾರೆ. ಆದ್ರೆ ಈ ಭಿನ್ನಾಭಿಪ್ರಾಯವನ್ನ ರಾಜಕೀಯ ಬಿಕ್ಕಟ್ಟಾಗಿ ನೋಡುವ ಅಗತ್ಯವಿಲ್ಲ ಅಂತ ಹೇಳಿದ ಅವರು, ಇದು ರಾಜ್ಯದ ಸಮಸ್ಯೆ ಅಲ್ಲ, ನಮ್ಮ ನಡುವಿನ ಸಮಸ್ಯೆ ಅಷ್ಟೇ ಅಂತ ಸ್ಪಷ್ಟಪಡಿಸಿದರು. ಪ್ರತಿಯೊಂದು ರಾಜಕೀಯ ಪಕ್ಷದಲ್ಲೂ ಭಿನ್ನಾಭಿಪ್ರಾಯ ಭೇದಗಳು ಸಹಜ, ಅದನ್ನು ಅನಗತ್ಯವಾಗಿ ದೊಡ್ಡ ವಿಚಾರವನ್ನಾಗಿ ಮಾಡಬಾರದು ಅಂತ ಜಾರಕಿಹೊಳಿ ಅಭಿಪ್ರಾಯಪಟ್ಟರು. ಕಾಂಗ್ರೆಸ್ ಸರ್ಕಾರದ ಆಡಳಿತ ಅಥವಾ ಪಕ್ಷದ ಕಾರ್ಯವೈಖರಿಯ ಮೇಲೆ ಈ ಭಿನ್ನಾಭಿಪ್ರಾಯ ಯಾವುದೇ ಪರಿಣಾಮ ಬೀರೋದಿಲ್ಲ ಅಂತ ಅವರು ಪರೋಕ್ಷವಾಗಿ ಸಂದೇಶ ಕೊಟ್ಟರು. ಇತ್ತ ಸತೀಶ್ ಜಾರಕಿಹೊಳಿ ಅವರ ಈ ಹೇಳಿಕೆ ಕಾಂಗ್ರೆಸ್ನ ಒಳ ರಾಜಕೀಯದ ಕುರಿತು ಮತ್ತೆ ಚರ್ಚೆಗೆ ಕಾರಣವಾಗಿದ್ದು, ಮುಂದಿನ ದಿನಗಳಲ್ಲಿ ಪಕ್ಷದ ನಾಯಕರು ಈ ಬೆಳವಣಿಗೆಗೆ ಯಾವ ರೀತಿಯ ಪ್ರತಿಕ್ರಿಯೆ ಕೊಡ್ತಾರೆ ಎಂಬುದರತ್ತ ರಾಜಕೀಯ ವಲಯದ ಗಮನ ನೆಟ್ಟಿದೆ. ಸಿದ್ದರಾಮಯ್ಯನವ್ರನ್ನೇ ಫಾಲೋ ಮಾಡ್ಕೊಂಡು ಬಂದು ಸತೀಶ್ ಜಾರಕಿಹೊಳಿ, ಮುಂದಿನ ಅಹಿಂದ ನಾಯಕ ಸಿದ್ದರಾಮಯ್ಯ ನಂತರ ಸತೀಶ್ ಜಾರಕಿಹೊಳಿ ಅಂತ ಯತೀಂದ್ರ ಅವರು ಬಹಳ ಸರಿ ಹೇಳಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅಧಿಕಾರದಿಂದ ಕೆಳಗಿಳಿಬೇಕಾದ್ರೆ ಅವರ ಪ್ರಯಾರಿಟಿ ಯತೀಂದ್ರ ಮತ್ತೆ ಬೈರತಿ ಸುರೇಶ್ ಆಗೋದ್ರು. ಉಳಿದ ಸಂತೋಷ್ ಲಾಡ್ ಆಗ್ಲಿಲ್ಲ, ಜಮೀರ್ ಅಹಮದ್ ಖಾನ್ ಆಗ್ಲಿಲ್ಲ, ಸತೀಶ್ ಜಾರಕಿಹೊಳಿ ಆಗ್ಲಿಲ್ಲ. ಆದ್ರೆ ಸಿದ್ದರಾಮಯ್ಯ ಅಹಿಂದ ನಾಯಕ ಆಗೋ ಕಾರಣ ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್, ಸಂತೋಷ್ ಲಾಡ್ ಆದಿಯಾಗಿ ಇವರೆಲ್ಲ ಕಾರಣ ಆಗಿದ್ರು. ಆದ್ರೆ ಅವರ ಅಧಿಕಾರದಿಂದ ಸಿಎಂ ಸ್ಥಾನದಿಂದ ಇಳಿಬೇಕಾರೆ ಅವರ ಆದ್ಯತೆ ಕೇವಲ ಡಾಕ್ಟರ್ ಯತೀಂದ್ರ ಮತ್ತೆ ಬೈರತಿ ಸುರೇಶ್. ಜಮೀರ್ ಅಹಮದ್ ಖಾನ್ ಕೂಡ ಬೇಡವಾಗ್ಬಿಟ್ರು, ಸತೀಶ್ ಜಾರಕಿಹೊಳಿ ಕೂಡ ಬೇಡ ಆಗ್ಬಿಟ್ರು, ಸಂತೋಷ್ ಲಾಡ್ ಕೂಡ ಬೇಡ ಆಗ್ಬಿಟ್ರು. ಸೊ ಹಾಗಾಗಿ ರಾಜಕೀಯದಲ್ಲಿ ಅಷ್ಟೇ, ಅಧಿಕಾರಕ್ಕೇರುವಾಗ ಒಂದು ಆದಿ, ಅಧಿಕಾರದಿಂದ ಇಳಿಯುವಾಗ ಮತ್ತೊಂದು ಆದಿ, ಇವೆಲ್ಲ ಆಗ್ತಿರ್ತದಲ್ಲ ಕಾಮನ್. ಹಾಗಾಗಿ ಸತೀಶ್ ಜಾರಕಿಹೊಳಿ ಧೈರ್ಯವಾಗಿ ಒಪ್ಕೊಂಡವ್ರು ಅದನ್ನ. ಸತೀಶ್ ಜಾರಕಿಹೊಳಿ ಯಾರಿಂದನೋ ಲೀಡರ್ ಅಲ್ಲ, ಆಯಪ್ಪನೇ ಲೀಡರು. ಸತೀಶ್ ಜಾರಕಿಹೊಳಿಗೆ ಆ ತಾಕತ್ ಐತೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ವಿರೋಧ ವ್ಯಕ್ತವಾಗಿರುವ ನಡುವೆಯೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರೈತರ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳುವ ಯತ್ನವನ್ನ ತಕ್ಷಣ ಕೈಬಿಡಬೇಕು ಅಂತ ಆಗ್ರಹಿಸಿದ ಅವರು, ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿ ನೀವೇ ಮುಖ್ಯಮಂತ್ರಿ ಆಗಲು ಹೈಕಮಾಂಡ್ಗೆ ಏನ್ ಮಾತು ಕೊಟ್ಟಿದ್ದೀರೋ ಗೊತ್ತಿಲ್ಲ, ಆದರೆ ಆ ಮಾತುಗಳನ್ನ ಉಳಿಸಿಕೊಳ್ಳಲು ರೈತರ ಬದುಕನ್ನ ಬಲಿ ಕೊಡಬೇಡಿ ಅಂತ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಹೈಕಮಾಂಡ್ಗೆ ನೀಡಿರುವ ಭರವಸೆಗಳನ್ನ ಈಡೇರಿಸಲು ಬೇರೆ ಮಾರ್ಗಗಳಿವೆ, ಆದರೆ ರೈತರ ಜಮೀನನ್ನ ಕಸಿದುಕೊಂಡು ಅವರ ಜೀವನೋಪಾಯವನ್ನ ನಾಶ ಮಾಡಬೇಡಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು. ಇದೇ ವೇಳೆ ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ಹೋರಾಟ ನಡೆಸುತ್ತಿರುವ ರೈತರ ಬೆಂಬಲಕ್ಕೆ ತಾವು ಕೂಡ ಇಳಿಯಲು ಸಿದ್ಧ ಅಂತ ಹೇಳಿದ ದೇವೇಗೌಡರು, ಅಗತ್ಯ ಬಿದ್ದರೆ ರೈತರೊಂದಿಗೆ ಪ್ರತಿಭಟನಾ ಸ್ಥಳದಲ್ಲೇ ಕುಳಿತು ಹೋರಾಟ ಮಾಡ್ತೇನೆ ಅಂತ ಘೋಷಣೆ ಮಾಡಿದ್ರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ರೈತರ ವಿರುದ್ಧ ದಾಖಲಿಸಿರ್ತಕ್ಕಂಥ ಎಫ್ಐಆರ್ ಗಳನ್ನ ತಕ್ಷಣ ಹಿಂಪಡೆಯಬೇಕು ಅಂತ ಒತ್ತಾಯಿಸಿದ ದೇವೇಗೌಡರು, ಸರ್ಕಾರ ರೈತರ ಆತಂಕವನ್ನ ಗಂಭೀರವಾಗಿ ಪರಿಗಣಿಸಿ ಯೋಜನೆಯನ್ನ ಮರುಪರಿಶೀಲಿಸಬೇಕು ಅಂತ ಆಗ್ರಹ ಮಾಡಿದ್ರು. ವಯಸ್ಸಾದರೂ ಕೂಡ ಅವರ ಹೋರಾಟದ ಇದಕ್ಕೆ ವಯಸ್ಸಾಗಿಲ್ಲ, ಅದಿನ್ನು ಕೆಚ್ಚು ಜಾಸ್ತಿ ಇದ್ದಂಗಿದೆ ದೇವೇಗೌಡರಿಗೆ. ಸೊ ಹಾಗಾಗಿ ಕಡೆ ಉಸಿರಿರುವವರೆಗೆ ದೇವೇಗೌಡರು ಆ ಕಾಲದಲ್ಲೇ ಇರ್ತಾರೆ, ಹೋರಾಟ ಮಾಡ್ತಾರೆ, ಧ್ವನಿಯನ್ನು ಅಡಗಿಸೋಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಸಹಜ ಅದು. ಅವರು ಕಾಂಗ್ರೆಸ್ ಸರ್ಕಾರಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸವಾಲ್ ಹಾಕೋದು ಮಾಡೋದಿಲ್ಲ. ಬಟ್ ರಾಜಕೀಯ ಹೋರಾಟದಲ್ಲಿ ದೇವೇಗೌಡರ ಅಪೋಸಿಟ್ ಡಿ ಕೆ ಒಂದ್ಸರ್ ಸೋತವ್ರೆ 85ರಲ್ಲಿ. ಕನಕಪುರ ಬೈ ಎಲೆಕ್ಷನ್ ಡಿ ಕೆ ಒಂದ್ಸರ್ ದೇವೇಗೌಡರ ಅಪೋಸಿಟ್ ಸೋತವ್ರೆ. ಅಥವಾ ದೇವೇಗೌಡರು ಸೋಲ್ಸವ್ರೆ ತೇಜಸ್ವಿನಿ ರಮೇಶ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿ. ಹಾಗಾಗಿ ಅವ್ರದ್ದು ಇದು ಹಳೇದು 41 ವರ್ಷದ ರಾಜಕೀಯ ಹಾಗೆ ಕಂಟಿನ್ಯೂ ಆಗ್ತಿದೆ ಅವ್ರದ್ದು, ದೇವೇಗೌಡರು ಹಾಗೆ ಡಿ ಕೆ ಅವ್ರದ್ದು.